ಈ ಅರಸು ಮಕ್ಕಳೆಲ್ಲರೂ ಬಂದಿರುವುದು ಕಾಶಿಯ ವಿಶ್ವನಾಥನ ದರ್ಶನಕ್ಕಾಗಿ ಅಲ್ಲ, ವಿಶ್ವ ಸುಂದರಿಯರಂತೆ ರಾರಾಜಿಸುತ್ತಿರುವಂತಹ ರಾಜಕುಮಾರಿಯರನ್ನ ಮದುವೆಯಾಗಬೇಕೆಂಬುವ ಕಾಂಕ್ಷೆಯಿಂದ ಬಂದಿದ್ದಾರೆ. ಬಂದವರಿಗೆಲ್ಲ ತಕ್ಕ ಮದ್ದರೆಯಲೇಬೇಕು. ಈ ಗಾಂಧೇಯ ಭೀಷ್ಮನಾಡುವಂತಹ ಮಾತನ್ನ ನೀವೆಲ್ಲರೂ ಲಕ್ಷ್ಯವಿರಿಸಿ ಕೇಳಿ. ಕದನ ಕಣದಲ್ಲಿ ನನ್ನನ್ನು ಕೇಳಾಕಿ ಇದುವರೆಗೆ ಬದುಕಿರುವಂತಹ 8ನೆಯ ಗಂಟಲು ಚರಾಚರ ಪ್ರಪಂಚದಲ್ಲಿ ಮತ್ತೊಬ್ಬರಿರುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಿಕ್ರಮಿಯಾಗಿರುವಂತಹ ನಾನು ಈ ಸ್ವಯಂವರ ವೇದಿಕೆಯನ್ನು ಸೇರಿದ್ದೇನೆ. ನನ್ನ ಮಾತಿನ ಮೇಲೆ ನೀವು ವಿಶ್ವಾಸ ತಳೆಯುವುದೇ ಸತ್ಯ ಅಂತಾದರೆ ನನ್ನ ವ್ಯಕ್ತಿತ್ವದ ಕುರಿತಾಗಿ ನಿಮಗೆ ನಮಗೆ ಭರವಸೆ ಉಂಟು ಅಂತ ಆದರೆ ಬೇರೆ ಯಾವುದೇ ವಿಷಯದಲ್ಲಿಯೂ ನೀವು ತಲೆಕೆಡಿಸಿಕೊಳ್ಳಬೇಕಾದಂತಹ ಅಗತ್ಯವೇ ಇಲ್ಲ. ಹಸ್ತಿನಾವತಿಯಿಂದ ಬರುವಾಗ ನಾನೇ ಬಂದಿರುವಂತಹ ಈ ನನ್ನ ರಥವನ್ನ ನೀವು ಮೂವರು ಈ ಧಾರಿಣಿಪರ ಸಭೆಯ ಮಧ್ಯದಲ್ಲಿದ್ದವರು ಬನ್ನಿ. ಸುರತರಂಗಿಣಿಯ ಸುಕುಮಾರ ಅಂತಕನಂತೆ ಪರಮರೌದ್ರ ತುಳಿರಲು ಕಂಡು ಕಾಶೀಯು ಧರಣಿಯೊಳು ಕೊಡಮಟ್ಟು ನಡುಗಿ ಭಯದೊಳಗೆ ಕರುಣನಿಧಿ ಭಿನ್ನ ಭವನವಧರಿಸಬೇಕು. ಭೀಷ್ಮಾಚಾರ್ಯರಿಗೆ ಮೊದಲಾಗಿ ವಂದಿಸಿಕೊಂಡೆ. ನಾನು ಪ್ರತಾಪಸೇನ. ನಾನು
ನೀನು ಕಾಶಿಯನ್ನು ಈ ರೀತಿಯಾಗಿ ಶೃಂಗರಿಸಿದ್ದೀಯಲ್ಲ. ಹೆಣ್ಣು ಮಕ್ಕಳ ಮದುವೆ ಇರುವ ಹೆಣ್ಣು ಮಕ್ಕಳೆಷ್ಟು? 3 ಬಂದ ಅರಸ ಮಕ್ಕಳೆಷ್ಟು? 106 ಇರುವ 3 ಹೆಣ್ಣು ಮಕ್ಕಳನ್ನ ಇರುವ 106 ಮಂದಿ ಅರಸ ಮಕ್ಕಳಿಗೆ ಏನ್ ಹರಿದು ಹಂಚಿಕೊಡ್ತೀಯ? ಅದಲ್ಲ, ಮತ್ತೆ ವಿಕ್ರಮವೇ ಪಣ ಎನ್ನುವ ಹಾಗೆ ಲೇಖನವನ್ನು ಬರೆಸಿದ್ದೇನೆ. ಅದುವೇ ಸತ್ಯ ಅಂತ ಆದ್ರೆ ವಿಕ್ರಮಕ್ಕೆಂದೇ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ನಮ್ಮ ಹಸ್ತಿನಾವತಿ ಏನು ಮುಳುಗಡೆ ಆಗಿ ಹೋಯ್ತು ಅಂತ ಭಾವಿಸಿದೆಯಾ? ಅದಲ್ಲ ಅಂತ ಆದ್ರೆ ನಮಗೆ ಯಾಕೆ ಆಹ್ವಾನವನ್ನ ಕೊಡ್ಲಿಲ್ಲ? ಅಂದ್ರೆ ಈಗ ನಿಮಗೂ ಲೇಖನ ಬರಲಿಲ್ವಾ? ನೀನು ಲೇಖನ ಕೊಡದೇ ಇರು. ನೀನು ಲೇಖನ ಕೊಡುವುದರಿಂದ ನಾವೇನು ದೊಡ್ಡದಾಗುವುದಿಲ್ಲ. ನೀನು ಕೊಡದೇ ಇರುವುದರಿಂದ ನಮ್ಮ ವ್ಯಕ್ತಿತ್ವ ಏನು ಕುಸಿಯುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಬಂದಿದ್ದೇನೆ ಅಂತಾದ ಮೇಲೆ ನನ್ನ ನಿರ್ದೇಶನದಂತೆ, ನನ್ನ ಹೇಳಿಕೆಯಂತೆ ಪ್ರತಿಯೊಂದು ವ್ಯವಹಾರವು ನಡೆಯಬೇಕು. ಆದಿತ್ಯ ಒಪ್ಪಿದ್ದೀಯಲ್ಲ? ಖಂಡಿತವಾಗಿ